ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಈರಣ್ಣ ಪಟ್ಟಣಶೆಟ್ಟಿ, ಬೆಳಗಾವಿಯಿಂದ. ಸ್ನೇಹ ಮಿತ್ರರೇ, ತುಂಬ ದಿನಗಳಿಂದ ನನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಕೊಳ್ತಾ ಇದ್ರಿ, ಸರ್ ಮಾನಸಿಕ ಸಾಮರ್ಥ್ಯವನ್ನು ಸಹ ನೀವು ಎಲ್ಲ ಜಿಲ್ಲೆಗಳಲ್ಲಿ ತರಗತಿಗಳಿಗೆ ಹೋದಾಗ ಹೇಳ್ಕೊಡ್ತಿದ್ರಿ. ಯೂಟ್ಯೂಬಲ್ಲೂ ಸಹ ಒಂದು ಮಾನಸಿಕ ಸಾಮರ್ಥ್ಯದ ಲೆಕ್ಕವನ್ನು ಸ್ವಲ್ಪ ಬೇರೆ ಬೇರೆ ಟ್ರಿಕ್ಸ್ಗಳ ಮೂಲಕ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ಕೊಳ್ತಾ ಇದ್ರಿ. ಅವರ ಒಂದು ಕೋರಿಕೆಯ ಮೇರೆಗೆ ನಾನು ಇವತ್ತು ಮಾನಸಿಕ ಸಾಮರ್ಥ್ಯದ ಒಂದು 4ರಿಂದ 8 ಲೆಕ್ಕಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದು ನಿಮಗೆ ಈಗಾಗಲೇ ಆ ಲೆಕ್ಕಗಳು ಗೊತ್ತಿರಬಹುದು ಅಥವಾ ವಿವಿಧ ರೀತಿಯ ಬೇರೆ ಬೇರೆ ಟ್ರಿಕ್ಸ್ಗಳ ಮೂಲಕ ಆ ಲೆಕ್ಕವನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ಸ್ಕ್ವೇರ್, ನಾನು ಈಗ ಹೇಳುವಂತಹ ಒಂದು ಕೆಲವೊಂದು ಲೆಕ್ಕಗಳು IAS ಲೆವೆಲ್, KAS ಲೆವೆಲ್ಗೆ ಮತ್ತು SDA, FDF, ಪೊಲೀಸ್ ಕಾನ್ಸ್ಟೇಬಲ್, DED, BEd, TET ಯಾವುದೇ ಎಕ್ಸಾಮ್ಗಳಲ್ಲಿ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ವಿಷಯ ಇದ್ದೇ ಇರುತ್ತೆ. ಅದರಲ್ಲಿ ಹಿಂದೆ ಕೇಳಿದಂಥ ಸಂಭವನೀಯ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ಬೋದು ಮತ್ತು ಹಿಂದೆ ಹೆಂಗೆ ಕೇಳಿದ್ರೋ ಅದೇ ರೀತಿ ಮುಂದೆ ಹೆಂಗೆ ಕೇಳಬಹುದು, ಸಂಭವನೀಯ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಳ್ತಾ ಹೋಗ್ತೀನಿ. ಈಗ ಸ್ಕ್ವೇರ್ ಅಂತ ಒಂದು ಪ್ರಶ್ನೆ ಬಂದಿರುತ್ತೆ. 54 ಸ್ಕ್ವೇರ್ ಎಷ್ಟು, 4ರ ಸ್ಕ್ವೇರ್ ಎಷ್ಟು, ನೀವು ಹೇಳಿಬಿಡ್ತೀರಿ. 4 ಸ್ಕ್ವೇರ್ ಎಷ್ಟು, 4 4 16 ಅಂತ ಹೇಳಿಬಿಡ್ತೀರಿ. 50 ಸ್ಕ್ವೇರ್ ಕೇಳಿದ್ರೆ 5 5 25, ಹೌದಲ್ವಾ, 2500 ಅಂತ ಹೇಳಿಬಿಡ್ತೀರಿ. 60 ಸ್ಕ್ವೇರ್ ಎಲ್ಲ ಹೇಳ್ತೀರಿ. ಅದ್ರಲ್ಲಿ 1 ಅಂಕಿ, 2 ಅಂಕಿ, 3 ಅಂಕಿ ಕೊಟ್ಟದಾಗ ಹೇಳ್ತೀರಿ, ಹೇಳಬಹುದು. ಆದರೆ 5 ಅಂಕಿ ಕೊಟ್ಟಾಗ, ಯಾಕಂದ್ರೆ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಹೋದಾಗ ಕ್ಯಾಲ್ಕುಲೇಟರು, ಮೊಬೈಲು, ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಪ್ರವೇಶ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಿಮಗೆ ಕೊಟ್ಟಿರುವ ಕಡಿಮೆ ಅವಧಿಯಲ್ಲಿ ಮಾನಸಿಕ ಸಾಮರ್ಥ್ಯದ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ. ಕೆಲವರು ತುಂಬಾ ಲೇಟ್ ಸಮಯ ತೆಗೆದುಕೊಂಡು ಲೇಟಾಗಿ ಬಿಡಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಪರೀಕ್ಷೆಯಲ್ಲಿ ಸಮಯ ಉಳಿಬೇಕಂದ್ರೆ ಕೆಲವೊಂದು ಲೆಕ್ಕಗಳನ್ನು ಹೇಗೆ ನಾವು ಬೇಗ ಬಿಡಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಈ ಎಕ್ಸಾಂಪಲ್ ಸ್ಕ್ವೇರ್ ಮೇಲೆ ಲೆಕ್ಕ ಬಂದಾಗ ಇಲ್ಲಿ ನೋಡ್ತಾ ಹೋಗಿ, 9 9 9 9 9 ಸ್ಕ್ವೇರ್ ಅಂತ ಇದೆ. ಇಲ್ಲಿ 5 9 ಕಾಣ್ತಿದ್ದಾವೆ. ಈ 5 9 ಸ್ಕ್ವೇರ್ ಎಷ್ಟಾಗುತ್ತೆ? ಇಲ್ಲಿ ನೀವು ಯಾವುದೇ ಒಂದು ರೀತಿಯ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು ಅನ್ಕೊಂಡಿದ್ದೀನಿ. ಬಟ್ ನನಗೆ ಗೊತ್ತಿರುವಂತ ಈಸಿ ಟ್ರಿಕ್ಸ್ ಮೆಥಡ್ ಅನ್ನ ಈಗ ಹೇಳ್ತೀನಿ ಸ್ನೇಹಿತರೆ. ಕಡಿಮೆ ಅವಧಿಯಲ್ಲಿ ಬಿಡಿಸ್ಬೇಕಿದ್ದೀನ. ಇಲ್ಲಿ ಒಂದು ಲೆಕ್ಕ ಬಿಡಿಸ್ಬೇಕಾದ್ರೆ 4ರಿಂದ 6 ಟ್ರಿಕ್ಸ್ ಗಳಿವೆ. ಆದರೆ ಅತ್ಯಂತ ಸರಳವಾದಂತ ಟ್ರಿಕ್ಸ್ ಯಾವ್ದಂತ ಈಗ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ತಾ ಹೋಗಿ, ಇಲ್ಲಿ 5 9 ಇದಾವೆ, ಅದು ಸ್ಕ್ವೇರ್ ಇದೆ, ಆಯ್ತಲ್ವಾ? 99,999 ಸ್ಕ್ವೇರ್ ಎಷ್ಟಾಗುತ್ತೆ ಅಂತ ಕೇಳಿದಾರೆ ಸ್ನೇಹಿತರೆ. ಇದು ಬಿಡಿಸೋ ಸ್ವಲ್ಪ ಕಷ್ಟ. ಕಡಿಮೆ ಅವಧಿಯಲ್ಲಿ ಹೆಂಗ್ ಬಿಡಿಸ್ಬೇಕು ಅಂತಂದ್ರೆ ಒಂದು ಟೆಕ್ನಿಕ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಹೋಗಿ, ಫಸ್ಟ್ ಏನ್ ಮಾಡೋಣ, ಈ 1 ಮಾತ್ರ ತಗೊಳ್ಳೋಣ, ಆಯ್ತಲ್ಲ? 1ನೇ 9 ಮಾತ್ರ ತಗೊಳ್ಳೋಣ. 9 ಸ್ಕ್ವೇರ್ ಎಷ್ಟಂತ ಫಸ್ಟ್ ಕಂಡುಹಿಡಿಬೇಕು ನಾವು. 9 9 ಎಷ್ಟಾಗುತ್ತೆ? 81 ಆಗುತ್ತೆ. ಇದೇನು ಏನ್ ಸರ್ ಇಷ್ಟು ಸರಳ ಅಂತ ಅನ್ಕೋಕ್ ಹೋಗ್ಬೇಡಿ, ಮುಂದೆ ಗೊತ್ತಾಗುತ್ತೆ. ನೋಡಿ ಎಷ್ಟಾಗುತ್ತೆ? 81 ಆಗುತ್ತೆ. 1 9 ಮುಗಿತೀಗ. ಈಗ ಇದು ತಗೊಳ್ಳೋಣ, 99 ತಗೊಳ್ಳೋಣ. ಇದ್ರ ಸ್ಕ್ವೇರ್ ಎಷ್ಟು ಅಂತ ಲೆಕ್ಕ ಹಾಕೋಣ. ಇದೆಷ್ಟಾಗ್ಬೋದು? ಸ್ವಲ್ಪ ಕಠಿಣ ಆಗ್ಬೋದು, ಹೌದಲ್ವಾ? 1ನೇ ಅಂಕಿ ಈಸಿ ಆಗಿತ್ತು, 2ನೇ ಅಂಕಿ ಕಠಿಣ ಆಗ್ಬೋದಲ್ವಾ? ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 1 9 ಕ್ಯಾನ್ಸಲ್ ಮಾಡ್ಬೇಕು ನೀವು. 1 9 ಕ್ಯಾನ್ಸಲ್, ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು 9 ಉಳಿತು? 1 9 ಉಳಿದಿದೆ, ಹೌದಲ್ವಾ? ಅವಾಗ ಏನ್ ಮಾಡ್ಬೇಕು? ಈ 9 ಇಲ್ಲಿ ತಗೋಬೇಕು, ಇದೇ 9 ಇಲ್ಲಿ ತಗೋಬೇಕು. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ಮೊದಲೇ ಆಲ್ರೆಡಿ 8 ಬಂದಿದೆಯಲ್ಲ, ಇಲ್ಲಿ 8 ಕೆಳಗಡೆ ಬರ್ಕೋಬೇಕು. ಇಲ್ಲಿ 1 9 ಏನಿದೆಯಲ್ಲ, ಉಳಿದಿರೋ ಒಂದೇ 9 ಅಲ್ವಾ, ಅದರ ಪರವಾಗಿ ಒಂದು 0 ಹಾಕಬೇಕು. ಎಲ್ಲಿ? ಈ 8ರ ಪಕ್ಕದಲ್ಲಿ. ಈ 1 ಇಲ್ಲಿ ಕೆಳಗೆ ತಗೋಬೇಕು. ಅದೇ ರೀತಿ ನೆಕ್ಸ್ಟ್ 9 9 9 ಸ್ಕ್ವೇರ್. ಇದ್ರಲ್ಲಿ ಏನ್ ಮಾಡ್ಬೇಕು? ಮತ್ತೆ 1 9 ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ಎಷ್ಟು 9 ಉಳಿತು? 2 9 ಉಳಿತು ತಾನೆ. ಇದೇ 2 9 ಇಲ್ಲಿ ಬರೀಬೇಕು. ಈ 8 ಇಲ್ಲಿ ಮತ್ತೆ ಕೆಳಗೆ ತಗೋಬೇಕು. ಅವಾಗ ಈ 2 9ರ ಪರವಾಗಿ, ಇಲ್ಲಿ 2 9 ಉಳಿದಿದ್ದಾವಲ್ಲ, ಇದರ 2 9ರ ಪರವಾಗಿ 2 0 ಹಾಕಬೇಕು. ಎಲ್ಲಿ? ಇಲ್ಲಿ 0 ಹಾಕಬೇಕು. ಈ 1 ಇಲ್ಲಿ ಕೆಳಗೆ ತಗೋಬೇಕು ಸ್ನೇಹಿತರೆ. ಅದೇ ರೀತಿ 9 9 9 9 ಆಯ್ತಾ? ಇಲ್ಲಿ ಏನ್ ಮಾಡ್ಬೇಕು? ಮತ್ತೆ 1 9 ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ಎಷ್ಟು 9 ಉಳಿತು? 3 ತಾನೆ. ಈ 3 9 ಇಲ್ಲಿ ಬರೀರಿ, ಬರದ್ರ? ಈ 8 ಇಲ್ಲಿ ಕೆಳಗೆ ತಗೊಳ್ರಿ, ನೋಡೋಣ, ಆಯ್ತಾ? ಇಲ್ಲಿ 3 9 ಇದಾವೆ ನೋಡಿ, ಕಾಣಿಸ್ತಿದಾವಲ್ಲ? ಈ 3 9ರ ಪರವಾಗಿ 3 0 ಹಾಕಬೇಕು ಮತ್ತೆ 8ರ ಪಕ್ಕದಲ್ಲಿ, ಆಯ್ತಾ? ಈ 1 ಇಲ್ಲಿ ಕೆಳಗೆ ತಗೋಬೇಕು. ಈಗ ಸ್ನೇಹಿತರೆ, ನಮಗೆ ಇದ್ರ ಮೇಲೆ ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಇಲ್ಲಿ ಬನ್ನಿ, ನಮಗೆ ಕೊಟ್ಟಿರೋ ಪ್ರಶ್ನೆ, ಇದರಲ್ಲಿ 1 9 ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ 4 9 ಉಳಿತು ತಾನೆ. ಆ 4 9 ಇಲ್ಲಿ ಪಕ್ಕದಲ್ಲಿ ಬರ್ಕೊಳ್ಳಿ, ಆಯ್ತಾ? ಇಲ್ಲಿ ಬರ್ಕೊಂಡ್ಬಿಡಿ. ಈ 8 ಏನಿದೆಯಲ್ಲ, ಅಲ್ಲಿ ಇಲ್ಲಿ ತಗೋಬೇಕು.
ಈ 4 9ರ ಪರವಾಗಿ 4 0 ಹಾಕಬೇಕು, ಆಯ್ತಾ. ಆಮೇಲೆ ಈ ಒಂದೇನಿದೆಯಲ್ಲ ಇಲ್ಲಿ ಬರುತ್ತೆ. ಇಷ್ಟೇ ಸ್ನೇಹಿತರೆ, ಇದು ತುಂಬಾ ಈಸಿ ಮೆಥಡ್. ಬೇಕಾದ್ರೆ ನೀವು ಮೊಬೈಲ್ನಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿ 99,999 ಇಂಟು 99,999 ಇಸ್ಕಲ್ಟು ಮಾಡಿ ಈ ತರ ಆನ್ಸರ್ ಬರ್ದೇ ಇದ್ರೆ ನನಗೆ ಕೇಳಿ ಸ್ನೇಹಿತರೆ, ಬರಲೇಬೇಕು. ಇದು ತುಂಬಾ ಈಸಿ ಮೆಥಡ್. ಇದಕ್ಕಿಂತ ಬೇರೆ ಬೇರೆ ರೀತಿ ಬಿಡಿಸ್ಬೋದು, ಬಟ್ ಸಮಯದ ಅವಧಿಯಿಂದ ನಿಮ್ಗೆ ಹೇಳಿದೆ ನಾನು. ಇದು ಒಂಥರ ಆಲ್ರೆಡಿ IAS ನಲ್ಲಿ ಕೇಳಿರೋ ಪ್ರಶ್ನೆ ಇದು ಸ್ನೇಹಿತರೆ. ಮುಂದೆ ಈ ತರ ಬಂದಾಗ ಕೆಲವೊಂದು ಟ್ರಿಕ್ಸ್ಗಳನ್ನ ಹಿಂಗೆ ಯೂಸ್ ಮಾಡಬೇಕಾಗುತ್ತೆ. ಬಟ್ ಅಲ್ಲಿ ಕೊಟ್ಟಿರುವ ಕೆಲವೊಂದು ನಂಬರ್ಗಳ ಮೇಲೆ ಕೆಲವೊಂದು ಟೆಕ್ನಿಕ್ಗಳು, ಟ್ರಿಕ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತವೆ. ಇದನ್ನೇ ಎಲ್ಲದಕ್ಕೂ ಅನ್ವಯ ಮಾಡೋಕ್ಕಾಗಲ್ಲ. ಓಕೆ ಡಿಯರ್ ಫ್ರೆಂಡ್ಸ್, ಅದೇ ರೀತಿ ನಾನು ಈಗ ಇದೇ ರೀತಿ ಮತ್ತೊಂದು ಅಂಕಿ ತಗೊಳ್ತೀನಿ. ಅಲ್ಲಿ ಹೆಂಗೆ ಗೊಂದಲ ಆಗುತ್ತೆ ಅಂತ ನೋಡ್ತಾ ಹೋಗಿ. ಓಕೆ ನೋಡಿ ಸ್ನೇಹಿತರೆ, 1 1 1 1 1 ಸ್ಕ್ವೇರ್ 11,111 ಸ್ಕ್ವೇರ್ ಎಷ್ಟು ಅಂತ ಕೇಳಿದಾನೆ ಸ್ನೇಹಿತರೆ, ಹೌದಲ್ವಾ. ಇದನ್ನು ಸಹ ನೀವು ಕೆಲವೊಬ್ರು ಬಿಡಿಸಿರಬಹುದು, ಬಿಡಿಸೋಕೆ ಬರಬಹುದು ಅನ್ಕೊಂಡಿದ್ದೀನಿ. ಇದನ್ನ ಸರಳವಾಗಿ ಬಿಡಿಸ್ಬೇಕು ಅಂತ ಹೇಳ್ತೀನಿ ನೋಡಿ. ಬಹಳ ಈಸಿ ರೀ. ವಾಟ್ ಈಸ್ ಮೆಂಟಲ್ ಅಬಿಲಿಟಿ? ಮನುಷ್ಯನಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ಕೆದಕುವುದು. ಹಲವಾರು ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗಿಂತ ನಾನು ಹೇಗೆ ನನ್ನ ಮಾನಸಿಕವಾಗಿ ಎಲ್ಲ ವಿಷಯದಲ್ಲಿ ಸದೃಢ ಹೊಂದಿದ್ದೀನಿ ಅಂತ ತಿಳ್ಕೊಳ್ಳೋದೇ ಮಾನಸಿಕ ಸಾಮರ್ಥ್ಯ ಸ್ನೇಹಿತರೆ. ಅದರ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನೋಡ್ತಾ ಹೋಗಿ ಸ್ನೇಹಿತರೆ, ಇಲ್ಲಿ ಏನ್ ಮಾಡ್ಬೇಕು, 5 1ಗಳು ಕಾಣ್ತಿದಾವ. ಅಲ್ಲಿರೋ ಮೆಥಡ್ ಬೇರೆ, ಇಲ್ಲಿರೋ ಮೆಥಡ್ ಬೇರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಎಷ್ಟು 5 1ಗಳು ಕಾಣ್ತಿದಾವಲ್ಲ, ಏನ್ ಮಾಡಿ, ಇದು 1ನೇ ನಂಬರ್ ಎಷ್ಟ ಸೀರಿಯಲ್ ನಂಬರ್ ಇದೆ, 1ನೇ ನಂಬರ್ ತಾನೆ. ಓಕೆ, ಇದೆಷ್ಟು ನಂಬರ್ ಇದೆ, ಸೀರಿಯಲ್ ನಂಬರ್ 2 ಇದೆ, ಹೌದಾ. ಇದೆಷ್ಟು ನಂಬರ್ ಇದೆ, ಸೀರಿಯಲ್ ನಂಬರ್ 3. ಇದೆಷ್ಟಿದೆ, ಸೀರಿಯಲ್ ನಂಬರ್ 4. ಇದೆಷ್ಟಿದೆ, ಸೀರಿಯಲ್ ನಂಬರ್ 5 ಬರುತ್ತೆ, ಆಯ್ತಾ. 1 2 3 4 5 ಹೆಂಗಿದೆಯೋ ಇದನ್ನೇ ಉಲ್ಟಾ ಬರೀಬೇಕು. 4 3 2 1 1 2 3 4 5 1 2 3 4 5 ಮುಗ್ದೇ ಹೋಯ್ತು. ಏನಿದೆ ಇದರಲ್ಲಿ? ಇಷ್ಟೇ ಸ್ನೇಹಿತರೆ, ಬೇರೆ ಏನೂ ಇಲ್ಲ. ಮೆಂಟಲ್ ಅಬಿಲಿಟಿ ಅಂತಂದ್ರೆ ಗೊತ್ತಾಯ್ತಲ್ವಾ, ಆಯ್ತಾ. ಓಕೆ, ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ಲೆಕ್ಕ ಹೇಳ್ತೀನಿ ಸ್ನೇಹಿತರೆ ನಿಮಗೆ, ನೋಡ್ತಾ ಹೋಗಿ. ಬಹಳ ಅದ್ಭುತ, ಬಹುಶಃ ನಿಮಗೆ ಯಾರು ಹೇಳಿರಲ್ಲ ಅನ್ಕೊಂಡಿದ್ದೀನಿ. ಅದ್ಭುತ ದಿಕ್ಕು ಸೂಚಿಸುವ ಪರೀಕ್ಷೆ ಅಂತ ಒಂದು ಬರುತ್ತೆ. ಎಕ್ಸಾಂಪಲ್ ನಾನೇ. ಈರಣ್ಣ ಪಟ್ಟಣ ಶೆಟ್ಟಿ ಅವರು ಉತ್ತರಕ್ಕೆ 2 ಕಿಲೋಮೀಟರ್, ಬಲಕ್ಕೆ 4 ಕಿಲೋಮೀಟರ್, ಮತ್ತೆ ಎಡಕ್ಕೆ 5 ಕಿಲೋಮೀಟರ್ ಹೋಗಿ ತಿಳಿಸುತ್ತಾರೆ. ಕೊನೆಯದಾಗಿ ಆರಂಭದ ಸ್ಥಳದಿಂದ ಕೊನೆಗೆ ಅಂತ್ಯದವರೆಗೂ ಎಷ್ಟು ಕಿಲೋಮೀಟರ್, ಯಾವ ದಿಕ್ಕ ಇದಾವೆ ಅಂತ ಕ್ವಶನ್ ಕೇಳ್ಬೋದು. ಅವಾಗ ಗೊಂದಲ ಆಗ್ತಾ ಇರುತ್ತೆ ತಾನೆ. ಈಗ ಇನ್ನೊಂದು ಕ್ವಶನ್ ಕೊಟ್ಟು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ, ನೋಡ್ತಾ ಹೋಗಿ ಸ್ನೇಹಿತರೆ. ಫಸ್ಟ್ ಒಂದು ದಿಕ್ಕುಗಳ ಬಗ್ಗೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋದು. ಇಷ್ಟು ಸಿಲ್ಲಿ ಏನು ಗೊತ್ತ ಇಲ್ಲದೆ ಇರೋ ಯಾವ ವ್ಯಕ್ತಿನೂ ಇರಲ್ಲ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಸ್ನೇಹಿತರೆ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು 4 ದಿಕ್ಕುಗಳು. ಇನ್ನು 4 ಉಪದಿಕ್ಕುಗಳು ಅಂತ ಬರ್ತವೆ. ಉಪದಿಕ್ಕುಗಳು ಯಾವುವು? ಕೆಲವರು ಕನ್ಫ್ಯೂಸ್ ಆಗುತ್ತೆ. ಇಷ್ಟು ಸಿಲ್ಲಿ ಪಾಯಿಂಟ್ ಸಹ ನೆಗ್ಲೆಕ್ಟ್ ಮಾಡುವಂತ ವಿದ್ಯಾರ್ಥಿಗಳನ್ನ ಸಹ ಎಷ್ಟೋ ಸೆಂಟರ್ಗಳಲ್ಲಿ ನೋಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ನೋಡ್ತಾ ಹೋಗಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಉಪದಿಕ್ಕುಗಳ ಬಗ್ಗೆ. ಇಲ್ಲಿ ಈ ಆ ನೇ ವಾಯುವ್ಯಕ್ಕೆ ಹೋಗುತ್ತದೆ, ಈ ಆ ನೇ ವಾಯುವ್ಯಕ್ಕೆ ಹೋಗುತ್ತದೆ. ಇವು ಉಪದಿಕ್ಕುಗಳು. ಓಕೆ, ಇಷ್ಟು ನೆನಪಿಟ್ಕೊಂಡ್ಬಿಡಿ. ಈಗ ಮೆಂಟಲ್ ಅಬಿಲಿಟಿಯ ದಿಕ್ಕು ಸೂಚಿಸುವ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ನಾನೇ ಇವಾಗ ಸೃಷ್ಟಿ ಮಾಡ್ತೀನಿ. ನೋಡ್ತಾ ಹೋಗಿ ಸ್ನೇಹಿತರೆ. ಈಗ ನೋಡ್ತಾ ಹೋಗೋಣ. ಎಕ್ಸಾಂಪಲ್, ಈರಣ್ಣ ಪಟ್ಟಣ ಶೆಟ್ಟಿಯವರು ಉತ್ತರಕ್ಕೆ 6 ಕಿಲೋಮೀಟರ್ ಚಲಿಸುತ್ತಾರೆ. ಅಲ್ಲಿಂದ ತಮ್ಮ ಬಲಕ್ಕೆ 8 ಕಿಲೋಮೀಟರ್ ಚಲಿಸುತ್ತಾರೆ. ಓಕೆ, 8 ಕಿಲೋಮೀಟರ್, ತಮ್ಮ ಬಲಕ್ಕೆ 8 ಕಿಲೋಮೀಟರ್ ಚಲಿಸುತ್ತಾರೆ. ಹಾಗಾದರೆ ಈಗ ಈರಣ್ಣ ಪಟ್ಟಣ ಶೆಟ್ಟಿಯವರು ಆರಂಭದ ಸ್ಥಳದಿಂದ ಅಂತ್ಯದವರೆಗೂ ಯಾವ ಒಂದು ದಿಕ್ಕಿನಲ್ಲಿದ್ದಾರೆ, ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳಿರ್ತಾರೆ. ಓಕೆ, ಈ ಸಂದರ್ಭದಲ್ಲಿ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಏನು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದು ಇಷ್ಟು ಪ್ರಶ್ನೆ ಇದೆ, ಇದನ್ನ ಇಲ್ಲಿ ಪಕ್ಕದಲ್ಲಿ ಬರ್ಕೊಳ್ತೀನಿ. ನೋಡ್ತಾ ಹೋಗಿ. ಉತ್ತರಕ್ಕೆ 6 ಕಿಲೋಮೀಟರ್, ಬಲಕ್ಕೆ 8 ಕಿಲೋಮೀಟರ್, ಹೌದು ತಾನೆ. ಈಗ ನೋಡ್ತಾ ಹೋಗಿ, ಫಸ್ಟ್ ಡೈರೆಕ್ಷನ್ ಹಾಕೋಣ. ಈರಣ್ಣ ಪಟ್ಟಣ ಶೆಟ್ಟಿಯವರು ಉತ್ತರಕ್ಕೆ 6 ಕಿಲೋಮೀಟರ್ ಅಂತ ಹೇಳಿದ್ದಾರೆ, ಹೌದಲ್ಲ. ಉತ್ತರ ಅಂತ ಸ್ನೇಹಿತರೆ ಇದು ಉತ್ತರಕ್ಕೆ 6 ಕಿಲೋಮೀಟರ್. ಎಷ್ಟು? 6 ಕಿಲೋಮೀಟರ್ ಅಂತ ಹೇಳಿದ್ದಾರೆ.
ತಮ್ಮ ಬಲಕ್ಕೆ ಅಂತ ಹೇಳಿದ್ದಾರೆ, ಬಲಕ್ಕೆ 8 ಕಿಲೋಮೀಟರ್. ಬಲಕ್ಕೆ ಅಂದ್ರೆ ಯಾವ ಸೈಡ್ ಬರುತ್ತೆ ಸ್ನೇಹಿತರೆ? ಬಲಕ್ಕೆ ಅಂದ್ಮೇಲೆ ಈ ಕಡೆ ಬರುತ್ತೋ, ಮೇಲ್ಗಡೆ ಬರುತ್ತೋ, ಈ ಕಡೆ ಬರುತ್ತೋ ಅದನ್ನ ನೋಡ್ಬೇಕಾಗುತ್ತೆ. ಈಗ ನಾನು ಈ ಮೇಲ್ಗಡೆ ಹೋಗ್ತಾ ಇದ್ದೀನಿ, ಬಲಕ್ಕೆ ಅಂದ್ಮೇಲೆ ಈ ಕಡೆ ಬರುತ್ತೆ. ಇದು ಎಷ್ಟು ಕಿಲೋಮೀಟರ್ ಅಂತಂದ್ರೆ 8 ಕಿಲೋಮೀಟರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೌದಲ್ವಾ? ಈಗ ಏನ್ ಮಾಡ್ಬೇಕು, ಈರಣ್ಣ ಪಟ್ಟಣ್ ಶೆಟ್ಟಿ ಅವರು ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತ ಕಂಡುಹಿಡಿಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ಒಂದು ರೀತಿ ಸಮಯವನ್ನ ತೆಗೆದುಕೊಂಡು ಬಿಡಿಸೋದು ಹೇಗೆ, ಸಮಯ ತೆಗೆದುಕೊಳ್ಳದೆ ಬಿಡಿಸೋದು ಹೇಗೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ಬೇಕು, ಈಗ ಈರಣ್ಣ ಪಟ್ಟಣ್ ಶೆಟ್ಟಿ ಅವರ ಆರಂಭದ ಸ್ಥಳ ಇದು. ಈಗ ಈರಣ್ಣ ಪಟ್ಟಣ್ ಶೆಟ್ಟಿ ಅವರು ಈಗ ಹೋಗಿರೋ ಈ ದಾರಿ ಬಿಟ್ಟು ಇಲ್ಲಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋದ್ರೆ ಸಮೀಪ ಸಮೀಪ ಆಗುತ್ತೋ, ಹಿಂಗೆ ಹೋದ್ರೆ ಸಮೀಪ ಆಗುತ್ತೋ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಗೊತ್ತಿರೋ ಪ್ರಕಾರ ಈರಣ್ಣ ಪಟ್ಟಣ್ ಶೆಟ್ಟಿ ಅವರು ಹಿಂಗ್ ಹೋದ್ರೆ ಸಮೀಪ ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು, ಅವನು ಎಲ್ಲಿ ತನ್ನ ಜಾಗವನ್ನ ಆರಂಭ ಮಾಡ್ತಾನೋ ಅದನ್ನು ಎ ಎಂದು ಕರೆಯಬೇಕು. ಎಲ್ಲಿ ಹೋಗಿ ತನ್ನ ರೂಟ್ ಅನ್ನು ಚೇಂಜ್ ಮಾಡ್ತಾನೋ ಅದನ್ನು ಬಿ ಎಂದು ಕರೆಯಬೇಕು. ಎಲ್ಲಿ ಹೋಗಿ ಸ್ಟಾಪ್ ಮಾಡ್ತಾನೋ ಅದನ್ನು ಸಿ ಅಂತ ಕರಿಬೇಕು ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಹೋಗಿ, ಯಾವಾಗಲೂ ಹೇಳ್ತೀನಿ, ಇಲ್ಲಿ ಮೇಲ್ಗಡೆ 8 ಕಿಲೋಮೀಟರ್ ಇದ್ದರೆ ಅದರ ವಿರುದ್ಧ ಬಾಹು ಸಹ 8 ಕಿಲೋಮೀಟರ್ ಹೊಂದಿರುತ್ತೆ. ಇಲ್ಲಿ 6 ಕಿಲೋಮೀಟರ್ ಇದ್ರೆ ಇದರ ಅಪೋಸಿಟ್ ಬಾಹು ಸಹ 6 ಕಿಲೋಮೀಟರ್ ಹೊಂದಿರುತ್ತೆ. ಈಗ ಏನ್ ಮಾಡ್ಬೇಕು, ಎ ಬಿ ಸ್ಕ್ವೇರ್ ಆಯ್ತಾ, ಎ ಬಿ ಸ್ಕ್ವೇರ್ ಬಿ ನೋಡಿ, ಎ ಬಿ ಸ್ಕ್ವೇರ್ ತಗೋಬೇಕು, ಆಮೇಲೆ ಬಿ ಸಿ ಸ್ಕ್ವೇರ್ ತಗೋಬೇಕು. ಎ ಬಿ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಬರುತ್ತೆ ಸ್ನೇಹಿತರೆ. ಆಮೇಲೆ ಬಿ ಸಿ ಸ್ಕ್ವೇರ್, ಬಿ ಸಿ ಇದು ನೋಡಿ 6 ಸ್ಕ್ವೇರ್ ಬರುತ್ತೆ. ತಿಳಿತಲ್ವಾ? 8 8 ಎಷ್ಟು 64, 6 6 ಎಷ್ಟು 36, ಹೌದಲ್ವಾ? 64 ಪ್ಲಸ್ 36 ಎಷ್ಟಾಯ್ತು? 100 ಆಯ್ತು. ಎಷ್ಟು ಎಷ್ಟಲೆ 100? 10 10 100, ಹೌದಲ್ವಾ? ಇಲ್ಲಿ ನೋಡಿ 8 8 6 ಹೆಂಗ್ ಬಂದಿತ್ತು, ಹಂಗೆ ಎಷ್ಟಲೆ 100 ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. 9 9 100 ಬರುತ್ತಾ? ಬರಲ್ಲ. 8 8 ಬರುತ್ತಾ? ಬರಲ್ಲ. 5 5 ಬರುತ್ತಾ? ಬರಲ್ಲ. ಅಂದಾಜು 12 12 ಬರುತ್ತಾ? ಬರಲ್ಲ. 10 10 ಬರುತ್ತೆ ತಾನೆ? ಹಾಗಾದ್ರೆ ಈರಣ್ಣ ಪಟ್ಟಣ್ ಶೆಟ್ಟಿ ಅವರು ಆರಂಭದ ಸ್ಥಳದಿಂದ ಅಂತ್ಯದವರೆಗೂ ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಈಶಾನ್ಯ ದಿಕ್ಕಿನಲ್ಲಿದ್ದಾರೆ. 10 ಕಿಲೋಮೀಟರ್ ಸ್ನೇಹಿತರೆ. ಇಷ್ಟು ಬಿಡಿಸ್ಬೇಕಾದ್ರೆ ಮಿನಿಮಮ್ ಒಂದು 2 ರಿಂದ 4 ನಿಮಿಷ ಬೇಕಾಗುತ್ತಾ? 2 ರಿಂದ 4 ನಿಮಿಷ ಬೇಕಾಗುತ್ತಾ? ಜಾಸ್ತಿ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ. ಎಷ್ಟು ಈಸಿಯಾಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಇಂಥ ಲೆಕ್ಕ ಕೊಟ್ಟಾಗ ಬರೀ 2 ಅಂಕಿ ಕೊಟ್ಟಿರ್ತಾರೆ. ಇಂಥ ಲೆಕ್ಕ ಕೊಟ್ಟಾಗ ನೀವೇನ್ ಮಾಡಿ ಸ್ನೇಹಿತರೆ, ಮಂಕಿಗಳಂತೂ ಎಲ್ಲರಿಗೂ ಬಂದೇ ಬರುತ್ತೆ, ಹೌದಲ್ವಾ? 3 3 4 5 ಯಾರಿಗೆ ಟೇಬಲ್ಸ್ ಬರುತ್ತಲ್ಲ, ಬರಲೇಬೇಕು, ಹೌದಲ್ವಾ? 1ನೇ ತರಗತಿ ಆರಂಭ ಆಗೋದು ಅಲ್ಲಿಂದನೇ ಆದ್ಮೇಲೆ ಬರ್ಲೇಬೇಕು ತಾನೆ, ಹೌದಲ್ವಾ? ಈಗ ನೋಡ್ತಾ ಹೋಗಿ 3 ಟೇಬಲ್ಸ್ ನೋಡೋಣ. ಈಗ ಇದೇನ್ ಸರ್ ಇಷ್ಟು ಈಸಿ ಹೇಳ್ತಿದ್ರೆ ಅಂತಲ್ಲ, ನೋಡ್ತಾ ಹೋಗಿ ಹೆಂಗ್ ಟ್ರಿಕ್ಸ್ ಇದೆ ಅಂತ. 3 1 3 3 2 6 3 3 9 3 4 12 3 5 15 3 6 15 3 8 24 3 9 27 3 10 30 4 1 4 4 4 2 8 4 3 12 16 20 24 28 37 36 40 5 10 15 20 25 30 35 40 45 50. ನೋಡಿ ಸ್ನೇಹಿತರೆ, ನಿಮ್ಮ ದಿಕ್ಕು ಸೂಚಿಸುವ ಪರೀಕ್ಷೆಯ ಯಾವುದೇ ಒಂದು ಪ್ರಶ್ನೆ ಬಂದಾಗ ಮೊದಲ ಅಂಕಿ 2 ಅಂಕಿ ನೋಡಿ. ನಾನು ಮೊದಲನೇ ಅಂಕಿ ಏನ್ ಕೊಟ್ಟಿದ್ದೆ? 6 ಅಂತ ಇತ್ತು. ಈರಣ್ಣ ಪಟ್ಟಣ್ ಶೆಟ್ಟಿ ಅವರು ಉತ್ತರಕ್ಕೆ 6 ಕಿಲೋಮೀಟರ್ ಚಲಿಸುತ್ತಾರೆ. ತಮ್ಮ ಬಲಕ್ಕೆ ಅಂತ ಹೇಳಿದ್ದಾರೆ. ಎಷ್ಟು ಕಿಲೋಮೀಟರ್? 8 ಕಿಲೋಮೀಟರ್ ತಮ್ಮ ಬಲಕ್ಕೆ ಅಂತ ಹೇಳಿದ್ದಾರೆ, ಹೌದಲ್ವಾ? ನೋಡಿ 6 8 ಇತ್ತು. ಡೈರೆಕ್ಟ್ ಆನ್ಸರ್ ನೋಡಿ. 1ನೇ ಅಂಕಿ 6 ಇದೆ ನಿಮ್ಮ ಪ್ರಶ್ನೆಯಲ್ಲಿ, 2ನೇ ಅಂಕಿ 8 ಇತ್ತು. ಆನ್ಸರ್ ಡೈರೆಕ್ಟ್ 10. ನೋಡಿ, ನೀವು ಲೆಕ್ಕ ಮಾಡೋದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಯಾವ್ದು ಹಾಕೋ ಅವಶ್ಯಕತೆನೇ ಇಲ್ಲ. ತಿಳಿತಲ್ವಾ? ಅದು a b ಸ್ಕ್ವೇರ್ ಹಾಕ್ಬೇಕು, a c ಸ್ಕ್ವೇರ್ ಹಾಕ್ಬೇಕು, ಇಂಟು ಮಾಡ್ಬೇಕು, ಕೂಡಿಸ್ಬೇಕು, ಮತ್ತೆ ಅದನ್ನ ಎಲ್ಲಿ ತಗೋಬೇಕು, ಅದೆಲ್ಲ ಯಾಕೆ ಬೇಕು? 1ನೇ ಅಂಕಿ 6 ಇದೆ, 2ನೇ ಅಂಕಿ 8 ಇದೆ. ಡೈರೆಕ್ಟ್ ಆನ್ಸರ್ 10. ನಿಮ್ಮ ಪ್ರಶ್ನೆಯಲ್ಲಿ 1ನೇ ಅಂಕಿ 15 ಇದ್ದರೆ, 2ನೇ ಅಂಕಿ 20 ಇದ್ದರೆ ನೇರವಾದ ಉತ್ತರ 25 ಸ್ನೇಹಿತರೆ. ತಿಳಿತಲ್ವಾ ಸ್ನೇಹಿತರೆ? ನೋಡಿ ಎಷ್ಟು ಈಸಿ ಇದೆ ಅಲ್ವಾ ಸ್ನೇಹಿತರೆ? ತಿಳಿತಲ್ವಾ? ಇದೇ ರೀತಿ ನೋಡಿ, ಬೆಕ್ಕ ತಗೊಳ್ಳಿ. ಈರಣ್ಣ ಪಟ್ಟಣ್ ಶೆಟ್ಟಿ ಅವರು ಉತ್ತರಕ್ಕೆ 21 ಕಿಲೋಮೀಟರ್ ಅಥವಾ ಬಲಕ್ಕೆ ಹಿಡ್ಕೊಳ್ಳಿ, ಆಯ್ತಲ್ಲ? ಪೂರ್ವಕ್ಕೆ 21 ಕಿಲೋಮೀಟರ್ ಚಲಿಸುತ್ತಾರೆ, ಅಲ್ಲಿಂದ ಬಲಕ್ಕೆ 28 ಕಿಲೋಮೀಟರ್ ಚಲಿಸುತ್ತಾರೆ. ನೇರವಾದ ಉತ್ತರ 35. ಬರಲೇಬೇಕು. ಬೇಕಾದ್ರೆ ನೀವೇ ಹಾಕೊಂಡು ನಾನು ಇವಾಗ ಹೇಳಿರುವಂತಹ ಡೈಗ್ರಾಮ್ ಮೂಲಕ ನೋಡಿ, ನೀವು ಹಂಗೆ ಬರುತ್ತೆ. ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋದ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ.
ತಿಳಿತಲ್ವಾ? ಇವು 2 ಅಂಕಿ ಬಂದಾಗ ಹೀಗೆ ಸರ್, 3 ಅಂಕಿ ಬಂದಾಗ ಹೀಗೆ ಆಗುತ್ತಾ? ಎಸ್, 3 ಅಂಕಿ ಬಂದಾಗ ಹೀಗೇನಾಗುತ್ತೆ ಸ್ನೇಹಿತರೆ, ಅದು ಬೇರೆ ತರ ಬರುತ್ತೆ ಸ್ನೇಹಿತರೆ, ಅದು ಬೇರೆ ತರ ಬರುತ್ತೆ. ಅಲ್ಲಿ ನೋಡಿ ಎಕ್ಸಾಂಪಲ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಒಂದು 2 ಅಂಕಿ ಬಂದಾಗ ಹೀಗೆ, 3ನೇ ಅಂಕಿ ಬಂದಾಗ ಏನ್ ಮಾಡ್ಬೇಕಾಗುತ್ತೆ, ನೀವು ಬೇಕಾದಂತಹ ಮೆಂಟಲ್ ಅಬಿಲಿಟಿಯಲ್ಲಿ ದಿಕ್ಕು ಸೂಚಿಸುವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿ, ಆಯ್ತಲ್ವಾ? ಅಲ್ಲಿ 3 ಅಂಕಿಗಳು ಬಂದಾಗ 2ನೇ ಮಗ್ಗಿ, 3ನೇ ಮಗ್ಗಿ, 4ನೇ ಮಗ್ಗಿ, 5ನೇ ಮಗ್ಗಿ, 2, 3, 4, 5 ಟೇಬಲ್ಸ್ ಯಾರಿಗೆ ಬರುತ್ತೋ ಅದರಲ್ಲಿ 3 ಅಂಕಿಗಳು ಬಂದಿದ್ದು ಕಂಡು ಹಿಡಿಯೋಕೆ ಬರುತ್ತೆ. 3 ಅಂಕಿಗಳು ಬಂದಿರೋದು ಕಂಡು ಹಿಡಿಯೋಕೆ ಬರುತ್ತೆ. ಬರೀ 2 ಅಂಕಿ ಕೊಟ್ಟಾಗ 3, 4, 5 ಈ 3 ಮಗ್ಗಿಗಳನ್ನ ಒಂದ್ ಕಡೆ ಹಾಕೋಬೇಕು. ಅಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾನೆ, ಫಸ್ಟ್ ನಂಬರ್ ಯಾವುದು, ಸೆಕೆಂಡ್ ನಂಬರ್ ಯಾವುದು, ಆನ್ಸರ್ ಡೈರೆಕ್ಟ್ 5ನೇ ಮಗ್ಗಿಯಲ್ಲೇ ಇರುತ್ತೆ. ಬೇಕಾದ್ರೆ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿ ನೀವು, ಅಲ್ಲಿ 3ನೇ ಮಗ್ಗಿ, 4ನೇ ಮಗ್ಗಿಯಲ್ಲಿ ಇರುವಂತಹ ಅಂಕಿಗಳಿದ್ರೆ 5ನೇ ಮಗ್ಗಿಯಲ್ಲಿ ಆ ಒಂದು ಸೀರಿಯಲ್ ನಲ್ಲಿ ಬರೋದನ್ನೇ ಉತ್ತರ ಅಂತ ಡೈರೆಕ್ಟ್ ಹಾಕಬೇಕು. ಇದು 2 ಅಂಕಿಗಳ ಪ್ರಶ್ನೆ ಕೇಳಿದಾಗ. 3 ಅಂಕಿ ಕೇಳಿದಾಗ ಏನ್ ಮಾಡಬೇಕು, 2, 3, 4, 5 3, 4, 2, 3, 4, 5 ಟೇಬಲ್ಸ್ ಹಾಕೊಳ್ಳಿ. ಅದರಲ್ಲಿ ಫಸ್ಟ್ ಅಂಕಿ ಸೆಕೆಂಡ್ ಅಂಕಿ ಏನು ಕೇಳಿದಾನೋ ಅವಾಗ 2ನೇ ಮಗ್ಗಿಯಲ್ಲಿ ಒಂದಿದೆ, 3ನೇ ಮಗ್ಗಿಯಲ್ಲಿ ಇರೋದು ಒಂದಿದೆ ಅಂತ ಅನ್ಕೊಳ್ಳಿ. ಆನ್ಸರ್ 4ನೇ ಮಗ್ಗಿಯಲ್ಲಿ ಇರೋದು ಹಾಕಬಾರ್ದು, 5ನೇ ಮಗ್ಗಿಯಲ್ಲಿ ಯಾವ್ದಿರುತ್ತೋ ಆ ಲೈನಲ್ಲಿ ಅದನ್ನ ಹಾಕಬೇಕು. ಬೇಕಾದ್ರೆ ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ ಓಕೆ, ನೆಕ್ಸ್ಟ್ ಈಗ ನೋಡ್ತಾ ಹೋಗಿ ಸ್ನೇಹಿತರೆ, ಮತ್ತೆ ಮೆಂಟಲ್ ಅಬಿಲಿಟಿಯಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ನೀವೊಬ್ರು ಇದ್ದೀರಿ ಅನ್ಕೊಳ್ಳಿ, ಒಬ್ರು ಅಂಗಡಿಗೆ, ಎಕ್ಸಾಂಪಲ್ ಮಹೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಆಯ್ತಾ? ಮಹೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಇವನು ಏನ್ ಮಾಡ್ತಾನೆ, ಪ್ರವೀಣ್ ಅನ್ನುವಂತ ಒಬ್ಬ ಅಂಗಡಿಗೆ ಹೋಗ್ತಾನೆ. ಓಕೆ, ಇವನು ಒಬ್ಬ ಗ್ರಾಹಕ, ನೆನ್ಪಿಟ್ಕೊಳ್ಳಿ, ಇವನೊಬ್ಬ ಗ್ರಾಹಕ, ಇವನು ಅಂಗಡಿ ಮಾಲೀಕ. ಇಲ್ಲಿ ನನ್ನ ಪ್ರಶ್ನೆ ನೋಡಿ, ಮಹೇಶ್ ಎಂಬ ಒಬ್ಬ ಗ್ರಾಹಕ ಪ್ರವೀಣ್ ಎಂಬ ಅಂಗಡಿ ಮಾಲೀಕನ ಹತ್ರ ಹೋಗಿ 1 ರೂಪಾಯಿಗೆ 1 ಚಾಕ್ಲೇಟ್ ದಂತೆ ಪರ್ಚೇಸ್ ಮಾಡಕ್ ಹೋಗ್ತಾನೆ. 1 ರೂಪಾಯಿ ಕೊಟ್ಟು 1 ಚಾಕ್ಲೇಟ್ ಬೇಕು ಅಂತ ಪರ್ಚೇಸ್ ಮಾಡಕ್ ಹೋಗ್ತಾನೆ. ಈ ಮಹೇಶ್ ಇದವನು ಏನ್ ಮಾಡ್ತಾನೆ, ಪ್ರವೀಣ್ ಹತ್ರ ಹೋಗಿ ಹೇಳ್ತಾನೆ, 1 ರೂಪಾಯಿ ಬರುವಂತಹ 1 ಚಾಕ್ಲೇಟ್ ದಂತೆ ನನಗೆ 15 ಚಾಕ್ಲೇಟ್ ಕೊಡಿ ಅಂತ ಹೇಳ್ತಾನೆ. ಅವಾಗ 15 ರೂಪಾಯಿಗೆ 15 ಚಾಕ್ಲೇಟ್ ಬಂದೇ ಬರುತ್ತೆ, ಹೌದಲ್ವಾ? 15 ರೂಪಾಯಿಗೆ ಇದು 15 RS 15 ಚಾಕ್ಲೇಟ್, ಹೌದಲ್ವಾ? 15 ಚಾಕ್ಲೇಟ್ ಬಂದೇ ಬೀಳ್ತು. ಅವ ಮೊದಲೇ ಹೇಳ್ತಾನೆ, ನಂಗೆ 1 ರೂಪಾಯಿದು ಚಾಕ್ಲೇಟ್ ಬೇಕು ಅಂತ. ಇವ್ರು ಏನ್ ಹೇಳ್ತಾರೆ, ಎಷ್ಟು ಬೇಕಪ್ಪ ಅಂತ ಕೇಳ್ತಾರೆ. ಇವೇನ್ ಹೇಳ್ತಾನೆ, ನನಗೆ 15 ಚಾಕ್ಲೇಟ್ ಬೇಕು ಅಂತ ಹೇಳ್ತಾರೆ. 15 ರೂಪಾಯಿ ಕೊಡು, 15 ಚಾಕ್ಲೇಟ್ ಕೊಡ್ತೀನಿ ಅಂತ ಪ್ರವೀಣ್ ಅಂತ ಹೇಳ್ತಾನೆ. ಆದ್ರೆ ಅವಾಗ ಪ್ರವೀಣ್ ಏನ್ ಹೇಳ್ತಾನೆ, ಇವ್ ಮಹೇಶ್ ಏನ್ ಮಾಡ್ತಾನೆ, 15 ಚಾಕ್ಲೇಟ್ ತೆಗೆದುಕೊಂಡು ವಾಪಸ್ ಹೋಗುವಾಗ ಪ್ರವೀಣ್ ಕರೀತಾನೆ, ನೋಡಪ್ಪ, ನನ್ನ ಅಂಗಡಿಯಲ್ಲಿ ಯಾರು ಪ್ರತಿ 3 ಚಾಕ್ಲೇಟ್ ತೆಗೆದುಕೊಳ್ತಾರೋ, ಪ್ರತಿ 3 ಚಾಕ್ಲೇಟ್ ಪರ್ಚೇಸ್ ಮಾಡ್ತಾರೋ, ಆ ಪ್ರತಿ 3 ಚಾಕ್ಲೇಟ್ಗೆ 1 ಚಾಕ್ಲೇಟ್ ಎಕ್ಸ್ಟ್ರಾ ಆಫರ್ ದಂತೆ ಕೊಡ್ತಾ ಇರ್ತೀನಿ. ಅದಕ್ಕೆ ನೀನು 15 ಚಾಕ್ಲೇಟ್ ತಗೊಂಡಿದ್ಯಾ, ನಿನಗೆ ಪ್ರತಿ 3 ಚಾಕ್ಲೇಟ್ಗೆ 1 ಚಾಕ್ಲೇಟ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಇವನು ಕರೀತಾನೆ. ಹಾಗಾದ್ರೆ ಮಹೇಶನು ಕೊಟ್ಟಿರೋದು 15 ರೂಪಾಯಿ, ವಾಪಸ್ ಏನು ಅಮೌಂಟ್ ಕೊಟ್ಟಿರಲ್ಲ, ಆಲ್ರೆಡಿ 15 ಚಾಕ್ಲೇಟ್ ತಗೊಂಡಿದ್ದಾನೆ. ಮತ್ತೆ ಎಕ್ಸ್ಟ್ರಾ ಆಫರ್ ಎಷ್ಟಕ್ಕೆ, ಪ್ರತಿ 3 ಚಾಕ್ಲೇಟ್ಗೆ 1 ಚಾಕ್ಲೇಟ್ ಎಕ್ಸ್ಟ್ರಾ ಅಂತ ಹೇಳಿರ್ತಾನೆ ಪ್ರವೀಣ. ಹಾಗಾದ್ರೆ ಮಹೇಶನು ಟೋಟಲ್ ಎಷ್ಟು ಚಾಕ್ಲೇಟ್ ಪರ್ಚೇಸ್ ಮಾಡಿದ ಹಾಗೆ ಆಯ್ತು ಅಂತ ಕೇಳಿದಾಗ ಸ್ನೇಹಿತರೆ, ಕೆಲವರು 20 ಹೇಳ್ತೀರಿ, 21 ಹೇಳ್ತೀರಿ, 19 ಹೇಳ್ತೀರಿ, ಕೆಲವರು 15 ಹೇಳ್ತೀರಿ. ಸ್ನೇಹಿತರೆ ನೋಡಿ ಎಷ್ಟು ಆಗುತ್ತೆ ಅಂತ ಆನ್ಸರ್ ಹೇಳ್ತೀನಿ. 15 ಚಾಕ್ಲೇಟ್ ತಗೊಂಡಿರ್ತಾನ, ಪ್ರತಿ 3 ಚಾಕ್ಲೇಟ್ಗೆ 1 ಚಾಕ್ಲೇಟ್ ಎಕ್ಸ್ಟ್ರಾ ಅಂತ ಹೇಳಿರ್ತಾನೆ ಪ್ರವೀಣ. ಹಾಗಾದ್ರೆ ಎಷ್ಟು ಚಾಕ್ಲೇಟ್ ಬರ್ಬೋದು, ಅಂದಾಜು 5 ಚಾಕ್ಲೇಟ್ ಬರ್ತವೆ. 15 ಚಾಕ್ಲೇಟ್ಗೆ ಎಷ್ಟಾಯ್ತು, 20 ಚಾಕ್ಲೇಟ್ ಆಯ್ತು. ಇಲ್ಲ 5 ಚಾಕ್ಲೇಟ್ ಎಕ್ಸ್ಟ್ರಾ ಕೊಟ್ಟಿರ್ತಾನಲ್ಲ, ಅದರಲ್ಲಿ ಮತ್ತೆ 3 ಚಾಕ್ಲೇಟ್ಗೆ 1 ಬರುತ್ತೆ. ಇಲ್ಲ 5 ಚಾಕ್ಲೇಟ್ ಕೊಟ್ಟಿರ್ತಾನಲ್ವ, ಆ 3 ಚಾಕ್ಲೇಟ್ಗೆ ಮತ್ತೆ 1 ಬರುತ್ತೆ. ನೋಡಿ ಪ್ಲಸ್ ಎಷ್ಟಾಯ್ತು, 20 ಆಯ್ತಾ? ನೋಡಿ 5 ಚಾಕ್ಲೇಟ್ ಅಲ್ಲಿ ಮತ್ತೆ 3 ಚಾಕ್ಲೇಟ್ಗೆ 1 ಎಕ್ಸ್ಟ್ರಾ ಚಾಕ್ಲೇಟ್ ಬರುತ್ತೆ, ಇಲ್ಲಿ ಬಂತು. ನೆಕ್ಸ್ಟ್ ಈ 5ರಲ್ಲಿ 3 ಹೋದ್ರೆ ಎಷ್ಟು ಚಾಕ್ಲೇಟ್ ಉಳಿತು, 2 ಚಾಕ್ಲೇಟ್ ಉಳಿತು. ಈ 2 ಚಾಕ್ಲೇಟ್ ಮತ್ತೊಂದು ಆಲ್ರೆಡಿ ಕೊಟ್ಟಿರ್ತಾನಲ್ಲ, ಈ 1 ಪ್ಲಸ್ ಈ 2 3 ಚಾಕ್ಲೇಟ್ ಆಯ್ತಾ? ಅವಾಗ ಮತ್ತೆ 1 ಚಾಕ್ಲೇಟ್ ಬರುತ್ತೆ ಸ್ನೇಹಿತರೆ. ಟೋಟಲ್ ಎಷ್ಟು ಬಂತು, 22 ಚಾಕ್ಲೇಟ್ ಅವನು ಪರ್ಚೇಸ್ ಮಾಡಿದ ಹಾಗೆ ಆಯ್ತು ಸ್ನೇಹಿತರೆ. ತಿಳಿತಲ್ವಾ? ಈ ತರ ಅಪ್ಲೈಡ್ ಆಗಿ ನಮ್ಮ ದಿನನಿತ್ಯದಲ್ಲಿ ನಡೆಯುವಂತಹ ಕೆಲವೊಂದು ವೈಜ್ಞಾನಿಕ ಗಣಿತಗಳ ಮೇಲೆ ಮೆಂಟಲ್ ಅಬಿಲಿಟಿಯಲ್ಲಿ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ನಾವು SSLC PUC ಯಲ್ಲಿದ್ದಾಗೋ ಅಥವಾ 8th 9th 10th 5th ಸ್ಟ್ಯಾಂಡರ್ಡ್ ಇಂದಲೇ ಓದ್ತಾ ಬಂದಿರ್ತೀವಿ. ಅಲ್ಲಿ ನಾವು ಏನೋ ಒಂದು ಇದನ್ನ ಕಂಡು ಹಿಡಿಯಕ್ಕೆ ಹೋದಾಗ ನೋಡಿ ತೋರಿಸ್ತಾ ಹೋಗ್ತೀನಿ. ಈ ಕೆಳಗಿನ ಯಾವುದೋ ಒಂದು ಪ್ರಶ್ನೆ ಕೇಳ್ತಾರೆ, ಹೆಂಗೋ ಅಂತಂದು ನೋಡಿ. ಈಗ
5 by 6. Next 2 by 4. Next 1 by 5. Next 6 by 2. 6. 2 by 2. Next 3 by 2. 6 by 1. 8 by 2. ಇದೇ ರೀತಿ ಕೇಳ್ತಾರೆ ಸ್ನೇಹಿತರೆ. ಇವುಗಳಲ್ಲಿ ಅತಿ ದೊಡ್ಡ ಭಿನ್ನ ರಾಶಿ ಯಾವುದು ಅಂತ ಕೇಳ್ತಾರೆ. ತಿಳಿತಲ್ವಾ? ಅತಿ ದೊಡ್ಡ ಭಿನ್ನ ರಾಶಿ ಯಾವುದು ಅಂತ ಕೇಳ್ತಾರೆ. ಕೆಲವೊಬ್ಬರೆಲ್ಲ ಏನ್ ತಲೆ ಓಡಿಸ್ತಾರೆ, ಓ ಇಲ್ಲಿ ಮೇಲ್ಗಡೆನೂ ಪೈ ಹೈಯೆಸ್ಟ್ ಇದೆ, ಕೆಳಗಡೆ ಆರ್ ಹೈಯೆಸ್ಟ್ ಇದೆ, ಅದಕ್ಕೆ 5/6 ಅಂತ ಹೇಳ್ತಾರೆ ಸ್ನೇಹಿತರೆ. ಅತಿ ದೊಡ್ಡ ಭಿನ್ನ ರಾಶಿ ಕಂಡುಹಿಡಿಯುವಂತ ಸೂತ್ರ ನಿಮಗೆ ಬರಬಹುದು ಅನ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಪರಿಣಿತ ಶಿಕ್ಷಕ ತಜ್ಞರು ಕಳಿಸಿದ ಹಾಗೆ ಅದರ ನನ್ನ ಪ್ರಕಾರ ಈ ಒಂದು ಅತ್ಯಂತ ದೊಡ್ಡ ಭಿನ್ನ ರಾಶಿ ಯಾವುದು ಅಂತ ಕಂಡುಹಿಡಿಯುವಂತ ಸೂತ್ರವನ್ನ ನಿಮ್ಮ ಮುಂದೆ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಈಗ ಹೆಂಗೆ ಭಿನ್ನ ರಾಶಿ ಕಂಡುಹಿಡಿಬೇಕು ಅಂತಂದ್ರೆ ಒಂದು ಟ್ರಿಕ್ಸ್ ಹೇಳ್ತೀನಿ ನಿಮಗೆ. ಎಷ್ಟೇ ನಂಬರ್ ಬರಲಿ ನೋಡಿ, ಇಲ್ಲಿ ಇದಿಷ್ಟೇ ಅಲ್ಲ, ಬೇಕಾದ್ರೆ ಇಲ್ಲಿ ನೋಡ್ತಾ ಹೋಗಿ ನೀವು. ಇಲ್ಲಿ ಇನ್ನೊಂದು ತಗೊಳ್ಳಿ, ಯಾವ ತಗೊಳ್ತೀರಾ? 4/6 ತಗೊಳ್ಳಿ, ಆಯ್ತಲ್ವಾ? ಅಥವಾ ಇನ್ನೊಂದು ಯಾವ್ದು ತಗೊಳ್ಳಿ, 1/1 ತಗೊಳ್ಳಿ, ಯಾವುದೇ ತಗೊಳ್ಳಿ. ಅತಿ ದೊಡ್ಡ ಭಿನ್ನ ರಾಶಿ ಕಂಡುಹಿಡಿಯೋದು ಹೆಂಗೆ ಅದೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈಗ ಯಾವುದೋ ನಿಮ್ಮ ಒಂದು ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ, ಆ ಜಾತ್ರೆಯಲ್ಲಿ ಕುಸ್ತಿ ಇರ್ತವೆ, ಹೌದಲ್ವಾ? ಆ ಕುಸ್ತಿ ಪಳಿ ಅಂತ ಕರಿತೀವಲ್ಲ, ಕಣ ಅಂತ ಏನು ಕರಿತೀವಲ್ಲ, ಅಲ್ಲಿ ಸಾವಿರಾರು ಜನ ಕುಸ್ತಿ ನೋಡೋಕೆ ಕುಸ್ತಿ ನೋಡೋಕೆ ಮತ್ತು 100 ಜನ ಕುಸ್ತಿ ಹಿಡಿಯೋಕೆ ತುದಿಗಾಲ ಮೇಲೆ ನಿಂತಿರ್ತಾರೆ. ಎಲ್ಲರ ನಡುವೆ ಕುಸ್ತಿ ಹಿಡಿಯೋಕೆ ಹಚ್ತಾರ? ಇಲ್ಲ, 2 ಜೋಡಿಗಳ ಮಧ್ಯ, ಹೌದಲ್ವಾ? ಇಬ್ಬಿಬ್ರು ವ್ಯಕ್ತಿಗಳ ಮಧ್ಯ ಕುಸ್ತಿ ಹಿಡಿಯೋಕೆ ಹೆಂಗೆ ಹಚ್ತಾರೋ ಅದೇ ರೀತಿ ಇಲ್ಲಿ ನಾವು 2 ಜೋಡಿ ತಗೋಬೇಕಾಗುತ್ತೆ. ಫಸ್ಟ್ ಈ ಪಾರ್ಟ್ ತಗೊಳ್ಳಿ, ಈ ತರ ನೆನ್ಪಿಟ್ಕೊಳ್ಳಿ. ಇದೊಂದು ಸೂತ್ರ. 2 3 6, 2 2 4. ಈಗ ಇವನ್ನೆಲ್ಲ ಬಿಟ್ಬಿಡಿ, ಇವನು ಮಾತ್ರ ತೆಗೆದುಕೊಳ್ಳಿ. ಇವುಗಳಲ್ಲಿ ಅತಿ ದೊಡ್ಡ ಭಿನ್ನ ರಾಶಿ ಯಾವುದು ನೋಡಿ? ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಬಿಗ್ ಯಾವ್ದಾಯ್ತು? ಈ 3/2 ಇದೆ, 6 ಆಯ್ತು. ಈ ಬಿಗ್ ತಾನೆ, ಹೌದಲ್ವಾ? ಕಟ್ ಮಾಡಿ ಇವಾಗ, ಆಯ್ತಲ್ಲ? ಅದು ಹೋಯ್ತು. ಚಿಕ್ಕದು ಯಾವ್ದಿದೆಯೋ ಅದನ್ನ ತೆಗಿಬೇಕು. ಈಗ ಇವುಗಳಿಗೆ ತಗೊಳ್ಳಿ, ಇವನ್ ಬಿಟ್ಟು ಬಿಡಿ, ಮತ್ತೆ ಅವನು ಯಾವ ಹಿಡಿಯಕ್ಕೆ ಹೋಗ್ಬೇಡಿ. ಮೊದಲು 2 ಜೋಡಿ ತಗೊಳ್ಳೋಣ. 6 3 18, 5 2 5 10. ಈಗ ಯಾವ್ದು ದೊಡ್ಡದಾಯ್ತು? ಇದೇ ದೊಡ್ಡದಾಯ್ತು. ಚಿಕ್ಕದಾಗಿರೋದನ್ನ ಅಳಿಸೋಣ. ನೆಕ್ಸ್ಟ್ ಮತ್ತೆ ಬನ್ನಿ, 3/2 ಇತ್ತಿದು, ಹೌದಲ್ವಾ? ಈಗ 2 4 ನೋಡಿ, 4 3 12, 2 2 4. ಈಗ ಯಾವ್ದು ದೊಡ್ಡದಾಯ್ತು? ಇದೇ ತಾನೆ. ಈಗ ಇದನ್ನ ಅಳಿಸಿ, ಚಿಕ್ಕದಾಗಿರೋದನ್ನ ರಬ್ ಮಾಡಿ ಬಿಡಬೇಕು. ಓಕೆ, ನೆಕ್ಸ್ಟ್ ಬನ್ನಿ, 2/1 5/3 ನೋಡಿ, 5 3 15 ಆಯ್ತು. ಹಿಂಗ್ ತಗೋಬೇಕು, ಆಯ್ತಲ್ವಾ? 2 1 2 ಆಯ್ತು. ಈಗ ಯಾವ್ದು ದೊಡ್ಡದಾಯ್ತು ಸ್ನೇಹಿತರ? ಹೇಳಿ ನೋಡೋಣ. 3/2 ತಾನೆ, ಆಯ್ತಾ? ಈಗ ಇದನ್ನ ರಬ್ ಮಾಡಿ. ನೆಕ್ಸ್ಟ್ ಬನ್ನಿ, ಮತ್ತೆ ನೋಡಿ ಸ್ನೇಹಿತರೆ, ನೋಡಿ ಮತ್ತೆ ನೋಡ್ತಾ ಹೋಗಿ. ಈಗ 2/6 3/1 ತಗೋಬೇಕಾಗುತ್ತೆ. 2 6 12 ಆಗುತ್ತೆ. ಅದೇ 1 3 1 3 ಆಗುತ್ತೆ. ಈಗ ದೊಡ್ಡದು 6/1 ತಾನೆ. ಈಗ ಕ್ಯಾನ್ಸಲ್ ಮಾಡಿ, ಈಗ 12 ಕ್ಯಾನ್ಸಲ್ ಮಾಡಿ. ಈಗ ನೋಡಿ ಮತ್ತೆ ಈ ತರ ತಗೋಬೇಕು. 8 1 8, 2 6 12. ಈಗ ಯಾವ್ದು ದೊಡ್ಡದಾಯ್ತು? 6/1 ತಾನೆ. ಇದನ್ನ ಅಳಿಸ್ಬೇಕು ಮತ್ತೆ. ಓಕೆ, ಈಗ ಮತ್ತೆ ಬನ್ನಿ, 4 1 ನೋಡಿ, 4 1 4 6 6 36. ಈಗ ಯಾವ್ದು ದೊಡ್ಡದಾಯ್ತು? ಇದೇ ದೊಡ್ಡದಾಯ್ತು, ಹೌದಲ್ವಾ? ಈಗ ನೋಡ್ತಾ ಹೋಗಿ, ಮತ್ತೆ ಹಿಂಗ್ ಮಾಡಿ. ಈಗ ಇವನ್ ತಗೊಳ್ಳಿ, ಈ ಜೋಡಿ ತಗೊಳ್ಳಿ, ಆಯ್ತಲ್ವಾ? 1 1 1 6 1 6. ಯಾವ್ದು ದೊಡ್ಡದಾಯ್ತು? 6/1. ಡಿಯರ್ ಫ್ರೆಂಡ್ಸ್, ಈ ರೀತಿ ನಾವು ಭಿನ್ನ ರಾಶಿ ಅತಿ ದೊಡ್ಡದು ಯಾವುದು ಕಂಡು ಹಿಡಿಬೇಕಾದ್ರೆ ಬಳಸಬೇಕಾಗಿರುವ ನನಗೆ ಗೊತ್ತಿರುವಂತ ಈಸಿ ಮೆಥಡ್ ಸೂತ್ರಗಳಿವೆ ಸ್ನೇಹಿತರೆ. ಇಂತಹ ಹಲವಾರು ರೀತಿಯ ಮೆಂಟಲ್ ಅಬಿಲಿಟಿ ಲೆಕ್ಕಗಳನ್ನ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಸ್ನೇಹಿತರೆ. ಯಾವಾಗಲೂ ಮೆಂಟಲ್ ಅಬಿಲಿಟಿಯನ್ನ ಯಾವುದೋ ಸಂದರ್ಭದಲ್ಲಿ ಬಿಡಿಸಿದ್ರೆ ನಮ್ಮ ತಲೆಯಲ್ಲಿ ಅವು ಪ್ರಿಂಟ್ ಆಗಿ ಉಳಿಯಲ್ಲ. ಯಾವಾಗಲೂ ನಿಮ್ಮ ಪ್ರತಿನಿತ್ಯ ದಿನನಿತ್ಯದ ಟೈಮ್ ಟೇಬಲ್ ಹಾಕೊಂಡೇನು ಓದ್ತಾ ಇರ್ತೀರೋ, ಮಧ್ಯಾಹ್ನ ಊಟ ಮಾಡಿದ ಮೇಲೆ ಅಥವಾ ರಾತ್ರಿ ಊಟ ಮಾಡಿದ ಮೇಲೆ ಮಾನಸಿಕ ಸಾಮರ್ಥ್ಯ ವಿಷಯವನ್ನ ಯಾರು ತೆಗೆದುಕೊಂಡು ಅದೇ ಟೈಮಲ್ಲಿ ಓದ್ತಿರೋ 100% ಯಾವತ್ತು ಮೆಂಟಲ್ ಅಬಿಲಿಟಿ ಮರೆಯಲ್ಲ. ಅದೇ ಟೈಮಲ್ಲೇ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗೋದು. ಯಾಕೆಂದ್ರೆ ಬೇರೆ ವಿಷಯದಲ್ಲಿ ಊಟ ಮಾಡಿದ ಮೇಲೆ ಬೇರೆ ಯಾವ ವಿಷಯನೂ ಬಿಡಿಸಬಾರ್ದು ಸ್ನೇಹಿತರೆ. ಆ ಬೇರೆ ಬೇರೆ ವಿಷಯ ಓದ್ತಾ ಹೋದ್ರೆ ಊಟ ಮಾಡಿದ ಮೇಲೆ ಅವು ಸುಮ್ಮನೆ ಓದ್ತಿರ್ತೀರ ಅಷ್ಟೇ, ಅಲ್ಲಿ ಬರೇ ನಿಮ್ಮ ಕಣ್ಣುಗಳು ಮಾತ್ರ ಓಡ್ತಾ ಇರ್ತವೆ. ಹಿಂಗೆ ಓದ್ತಾ 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 ಪುಸ್ತಕ ಎಲ್ಲೋ ಒಂದ್ ಕಡೆ ಬೀಳುತ್ತೆ. ನೀವು ಅಲ್ಲೇ ಆರಾಮಾಗಿ ಮಧ್ಯಾಹ್ನ ಊಟ ಮಾಡಿ ಶಿಸ್ತಾಗಿ 1 ಗ್ಲಾಸ್ ಮಜ್ಜಿಗೆ ಕುಡಿದು ಗೋಡೆಗೆ ಆಧಾರಾಗಿ ಹಂಗೆ ಓದ್ತಾ ಇರ್ತೀರಿ.
ಆಯ್ತು, ನೀವು ಪುಸ್ತಕ ಎಲ್ಲೋ ಬಿದ್ದಿರುತ್ತೆ, ನೀವು ಏನ್ ಮಾಡ್ತೀರಿ, ಆರಾಮಾಗಿ 4-5 ಗಂಟೆ ಫುಲ್ ಗಾಢವಾದ ಕುಂಭಕರ್ಣ ನಿದ್ದೆನೆ ಮಾಡ್ತಿರ್ತೀರಿ, ಹೌದಲ್ವಾ? ಬಟ್ ಆ ಟೈಮಲ್ಲಿ ಮೆಂಟಲ್ ಎಬಿಲಿಟಿ ಲೆಕ್ಕ ಬಿಡಿಸೋಕೆ ನೀವು ಕೈ ಹಾಕಿದ್ರೆ ಕೈಗಳು ಆಕ್ಟಿವ್ ಇರ್ತಾವೆ, ಮೈಂಡ್ ಚುರುಕಾಗಿರುತ್ತೆ. ಆ ಲೆಕ್ಕ ಬಿಡಿಸ್ಬೇಕಾದ್ರೆ ಯಾವ್ಯಾವ ಈಸಿ ಸರಳವಾದಂತಹ ಸೂತ್ರಗಳನ್ನ ಕಂಡುಹಿಡಿಬಹುದು. ಆ ಒಂದು ಇದ್ರ ಮೂಲಕ ಸಾಲ್ವ್ ಮಾಡುವುದು ನಿಮ್ಮ ತಲೆ ಓಡ್ತಾ ಇರುತ್ತೆ. ಇದೇ ರೀತಿ ಒಂದು 10-15 ಲೆಕ್ಕಗಳನ್ನು ಊಟ ಮಾಡಿದ ಮೇಲೆ ಬಿಡಿಸೋಕೆ ಟ್ರೈ ಮಾಡಿ. ಆ ಟೈಮಲ್ಲಿ ಬಿಡಿಸುವ ಮೆಂಟಲ್ ಅಬಿಲಿಟಿ ಯಾವತ್ತೂ ಲೈಫಲ್ಲಿ ಮರೆಯಲ್ಲ ಸ್ನೇಹಿತರೆ. ಇದು ಯಾವುದೇ ಕ್ಷಣದಲ್ಲಿ ನೀವು ಮೆಂಟಲ್ ಅಬಿಲಿಟಿಯಲ್ಲಿ ಸಕ್ಸಸ್ ಆಗಬೇಕಂದ್ರೆ ಊಟ ಮಾಡಿದ ಮೇಲೆ ಇದೊಂದು ಮದ್ದು ಅಂತ ಹೇಳ್ಬೋದು, ಔಷಧಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನನಗೆ ಗೊತ್ತಿರೋ ಅನುಭವದ ಮೆಂಟಲ್ ಅಬಿಲಿಟಿಯ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ನನ್ನ ಮಾನಸಿಕ ಸಾಮರ್ಥ್ಯ ವಿಷಯದ ಬಗ್ಗೆ ಏನೇ ಅಭಿಪ್ರಾಯಗಳಿದ್ದರೂ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ